ಇನ್ನು ತನಿಖೆ ಯಾವುದಾದ್ರೂ ಆಗಲಿ ಒಟ್ಟಿನಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಪತಿಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಕವಿತಾ ಅವರು ಮಾತಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮೃತ ಚಂದ್ರಶೇಖರ್ ಪತ್ನಿಯವರು ಮಾತಾಡ್ತಾ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡೆತ್ ನೋಟ್ನಲ್ಲಿ ಬ್ಯಾಂಕ್ ಅಧಿಕಾರಿ ಹೆಸರು ಉಲ್ಲೇಖ ಮಾಡಿದ್ದಾರೆ. ಆದರೆ ಇದುವರೆಗೂ ಕೂಡ ಯಾಕೆ ಅವರನ್ನು ಬಂಧಿಸಿಲ್ಲ ಅಂತಲೂ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ಬನ್ನಿ ಏನೇನು ಹೇಳಿದ್ದಾರೆ ನೋಡೋಣ. ಮನೆಯವ್ರ ಸಾವಿಗೆ ನ್ಯಾಯ ಬೇಕು ನನಗೆ. ನಾನು ಒಂದೇ ಇದು ಕೇಳ್ತಾರೆ, ಸಾವಿಗೆ ನ್ಯಾಯ ಸಿಗಬೇಕು, ನಮ್ಮ ಮನೆಯವ್ರ ಆತ್ಮಶಾಂತಿ ಸಿಗಬೇಕು. ಎರಡೇ ನಾನು ಕೇಳ್ಕೊತಾ ಇರೋದು. ಹೆಚ್ಚಿನ ಶಿಕ್ಷೆ ಆಗಬೇಕು ಸರ್ ನಮಗೆ. ಯಾಕಂದರೆ ಒಂದು ಜೀವ ಹೋಗೋದು ಸುಲಭ ಅಲ್ಲ. ಅವ್ರು ಅಷ್ಟೊಂದು ಮನನೊಂದು ಅವ್ರ ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಅವ್ರಿಗೆ ಎಷ್ಟೊಂದು ಪ್ರೆಷರ್ ಇವ್ರು ಕೊಟ್ಟಿರ್ಬೋದು. ಅದನ್ನೇ ನಾವು ಅವತ್ತಿಂದ ಕೇಳ್ತಾ ಇರೋದು. ಅಲ್ಲಿ ಆಫೀಸಲ್ಲಿ ನಡೆದಿದ್ದು ಏನು ಸತ್ಯ ಹೊರಗಡೆ ಬರಬೇಕು, ಅವ್ರಿಗೆ ಹೆಚ್ಚಿನ ಶಿಕ್ಷೆನೂ ಆಗಬೇಕು ಸರ್. ನಾನು ಕೇಳ್ಕೊತಾ ಇರೋದು ಅಷ್ಟೇ ಸರ್. CBIಗಾರು ಕೊಡಲಿ, SITಗಾದರೂ ಕೊಡಲಿ ಸರ್, ಒಟ್ಟು ನಮಗೆ ನ್ಯಾಯ ಬೇಕು ನನಗೆ. ಅದು ಸತ್ಯ ಹೊರಗಡೆ ಬರಬೇಕು. ಅದೇ ಸರ್, ಬಂಧನ ಆಗಿದೆ ಅಷ್ಟೇ. ಇನ್ನು ಅವ್ರಿಗೆ ಹೆಚ್ಚಿನ ಶಿಕ್ಷೆ ಆಗಿಲ್ಲಲ್ಲ. ಇನ್ನೊಬ್ರು ಮೇಡಮ್ ಅವರು ಬ್ಯಾಂಕಿಂದ ಇದು ಅವ್ರ ಮೇಡಮ್ ಅರೆಸ್ಟ್ ಆಗಿಲ್ಲಲ್ಲ ಸರ್. ಅವ್ರು ಮೆನ್ಷನ್ ಮಾಡಿದಾರಲ್ಲ ಅವ್ರ ಹೆಸರು, ಅವರೇ ಅರೆಸ್ಟ್ ಆಗಿಲ್ಲಲ್ಲ. ಇನ್ನು ಅವರಿಂದ ತಾನೇ ಇಷ್ಟೆಲ್ಲ ನಡೆದಿರೋದು. ಅವರೇ ಆ ಮೇಡಮೇ ಅರೆಸ್ಟ್ ಆಗಿಲ್ಲಲ್ಲ. ಅದು ನ್ಯಾಯ ಸಿಗಬೇಕು. ಒಂದು ಹೆಣ್ಮಕ್ಳದ್ದು ಗೋಳು ಏನನ್ನೋದು ಅವ್ರಿಗೆ ಅರ್ಥ ಆಗಬೇಕು. ಅದಕ್ಕೋಸ್ಕರ ಕೇಳ್ತಾರೆ. ಇನ್ನು ನಮ್ಮ ತಂದೆ ಏನೂ ಕೂಡ ತಪ್ಪು ಮಾಡಿಲ್ಲ, ಸಚಿವರು MD ಹಣ ತಿಂದಿದ್ದಾರೆ ಅಂತ ಹೇಳಿ ಮೃತ ಚಂದ್ರಶೇಖರನ್ ಅವರ ಪುತ್ರ ಕೂಡ ಮಾತಾಡಿದ್ದಾರೆ. ನಮ್ಮ ತಂದೆಯ ಮೇಲೆ ಆರೋಪ ಹೊರಿಸಿದ್ದಾರೆ. ಸತ್ಯ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ CBI ತನಿಖೆನೇ ಆಗಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ. ಸರ್, ಅವ್ರು ಲೇಡಿ ಅರೆಸ್ಟೇ ಮಾಡಿಲ್ಲಲ್ಲ ಸರ್. ಲೇಡಿ ಅರೆಸ್ಟ್ ಆಗಬೇಕು. ಈ CBI ತನಿಖೆ ಆಗಲೇಬೇಕು ಸರ್. ಈಗೇನೋ ನಮ್ಮ ತಂದೆ ಸಾವಿಗೆ ನ್ಯಾಯ ಸಿಗಲೇಬೇಕು ಸರ್. CID ನಮಗೆ CBI ತನಿಖೆ ಆಗಲೇಬೇಕು ಸರ್. ಇಬ್ಬರು ಅರೆಸ್ಟ್ ಆದರು ಸರ್, ಇನ್ನೊಬ್ಬರು ಅರೆಸ್ಟ್ ಆಗೇ ಇಲ್ಲ ಸರ್. ಇನ್ನೊಬ್ಬರು ಅರೆಸ್ಟ್ ಆಗಲೇಬೇಕು ಸರ್. ನಾವು ಅದೇ ಕೇಳ್ಕೊಳೋಣ ಸರ್ ಮೀಡಿಯಾದ. ಇನ್ನೊಬ್ಬರು ಅರೆಸ್ಟ್ ಆಗಿ ನಮ್ಮ ತಂದೆ ಸಾವಿಗೆ ನ್ಯಾಯ ಸಿಗಬೇಕು ಸರ್. ಅದೇ ನಾವು ಸರ್ಕಾರ ಹತ್ರ ಕೇಳ್ಕೊಳೋಣ ಸರ್. ಇದು CBI ತನಿಖೆ ಆಗಲೇಬೇಕು ಸರ್. ಅದೇ ನಾವು ಸರ್. ಯಾಕಂದರೆ ಈಗ ನಾವು ಅಷ್ಟೆಲ್ಲ ಇದು ಮಾಡಿದ್ವಿ, ನಮ್ಮ ತಂದೆ ಏನೂ ತಪ್ಪಿಲ್ಲ ಸರ್. 3 ಜನ ಇಬ್ಬರು ಅರೆಸ್ಟ್ ಆಗಿದ್ದಾರೆ, ಇನ್ನೊಬ್ಬರು ಅರೆಸ್ಟ್ ಆಗಿಲ್ಲ ಸರ್. ಅದಕ್ಕೆ ಇನ್ನೊಬ್ಬರು ಅರೆಸ್ಟ್ ಆಗಲೇಬೇಕು ಸರ್. ಅದಕ್ಕೆ CBI ತನಿಖೆ ಆಗಲೇಬೇಕು ಸರ್. ಕೋಟ್ಯಾಂತರ ವಿರೋಧ ಆಗಿದೆ, ಆದರೆ ನಮ್ಮ ತಂದೆದು ಏನು ತಪ್ಪಿಲ್ಲ ಸರ್. ಇದರಲ್ಲಿ ಅವ್ರಿಗೆ ರಾಜಕೀಯವ್ರು ಎಲ್ಲ ತಿಂದಿದ್ದಾರೆ, ಸಚಿವರು ಮೇನ್ MD ಎಲ್ಲ ತಿಂದಿದ್ದಾರೆ. ಆದರೆ ನಮ್ಮ ತಂದೆ ಮೇಲೆ ಎತ್ತಾಕಿದ್ದಾರೆ ಸರ್. ನಮ್ಮ ತಂದೆದು ಒಂದು ತಪ್ಪಿಲ್ಲ ಸರ್. ತಿಂದಿರೋದು ಅವರು, ನಮ್ಮ ತಂದೆ ಮೇಲೆ ಏನಕ್ಕೆ ಎತ್ತಾಕಬೇಕಾಯ್ತು ಸರ್. ಇದಕ್ಕೆ ಅವ್ರು ತಿಂದಿರೋ ಯಾರು 3 ಜನ ಬ್ಯಾಂಕವರು ಅವರೆಲ್ಲ ಅರೆಸ್ಟ್ ಆಗಲೇಬೇಕು ಸರ್. ಅದೇ ನಾವು ಕೇಳ್ತೀವಿ.